ಇನ್ನು ಹಲಾಲ್ ಬಜೆಟ್ ಅಂತ ಕರೆದಿರುವಂತ ಬಿಜೆಪಿಗರಿಗೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಮಾತನಾಡೋದಕ್ಕೆ ಬೇರೆ ವಿಷಯ ಇಲ್ಲ. ಇವರಿಗೆ ಬೇರೆ ವಿಷಯ ಇದ್ರೂ ಕೂಡ ಆ ದಾರಿ ಇವರಿಗೆ ಕಾಣಿಸಲ್ಲ. ದಾರಿ ತಪ್ಪಿಸುವಂತ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಬಿಜೆಪಿ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಮಾತನಾಡೋದಕ್ಕೆ ಬೇರೆ ವಿಷಯ ಇದೆ, ದಾರಿ ತಪ್ಪಿಸುವಂತ ಹೇಳಿಕೆಗಳನ್ನ ಬಿಜೆಪಿ ನಾಯಕರು ಕೊಡ್ತಿದ್ದಾರೆ. ನಮ್ಮ ಬಜೆಟ್ಗೆ ಸಂಬಂಧಪಟ್ಟಂತೆ ಏನು ಹಲಾಲ್ ಬಜೆಟ್ ಅಂತ ಕರೀತಿದಾರಲ್ಲ, ಅವರಿಗೆ ಅದನ್ನ ಬಿಟ್ಟರೆ ಬೇರೆ ಏನೂ ಕಾಣಿಸಲ್ಲ. ಆಶಾ ಕಾರ್ಯಕರ್ತೆಯರ ಅರ್ಚಕರ ಸಂಬಳ ಹೆಚ್ಚಿಸಲಾಗಿದೆ ಬಜೆಟ್ನಲ್ಲಿ. ಆರೋಗ್ಯ, ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚು ಒತ್ತನ್ನು ಕೊಡಲಾಗಿದೆ. ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಬೆಂಗಳೂರಿಗೆ 7,000 ಕೋಟಿ ಕೊಡಲಾಗಿದೆ. ಬಿಜೆಪಿ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ವಾಗ್ದಾಳಿ ನಡೆಸಿದ್ದಾರೆ. ಬಜೆಟ್ನಲ್ಲಿ ಇಷ್ಟೆಲ್ಲ ಕೊಟ್ಟರೂ ಕೂಡ ಕೊಟ್ಟಿಲ್ಲ ಅಂತಾರೆ, ಹಲಾಲ್ ಬಜೆಟ್ ಅಂತಾರೆ. ಇದನ್ನ ಬಿಟ್ಟರೆ ಅವ್ರಿಗೆ ಬೇರೆ ಏನು ವಿಷಯ ಕಾಣಿಸಲ್ಲ ಬಿಡಿ. ಇದ್ರೂ ಅವ್ರು ದಾರಿ ತಪ್ಪಿಸುವಂತ ಹೇಳಿಕೆಯನ್ನೇ ಕೊಡ್ತಾರೆ ಅಂತ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಐತಿಹಾಸಿಕ ಬಜೆಟ್ 16ನೇ ಆಯವ್ಯಯನ್ನು ಮಂಡಿಸಿದ್ದಾರೆ. ಬಹಳ ಬಹುಶಃ ವಿರೋಧ ಪಕ್ಷದವರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಅನ್ಕೊಂಡಿದ್ರು ಅಭಿವೃದ್ಧಿ ಇರುವಂಥ ಬಜೆಟ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಯಶಸ್ವಿಯಾಗಿದೆ. ರಾಜ್ಯ ಇವತ್ತು ರಾಷ್ಟ್ರದ ಬೊಕ್ಕಸಿಗೆ ಅತಿ ಹೆಚ್ಚು ಹಣ ನೀಡ್ತಕ್ಕಂಥ ರಾಜ್ಯ ಅಂದರೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಮತ್ತು ಅತಿ ಹೆಚ್ಚು ತೆರಿಗೆ ನೀಡುವಂಥದ್ದು, ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗ್ತಾ ಇರುವಂಥ ರಾಜ್ಯ ಕರ್ನಾಟಕ ಆಗಿದೆ. ಮತ್ತು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿದ್ದಾರೆ. ವಿಶೇಷವಾಗಿ ಆರೋಗ್ಯ, ಶಿಕ್ಷಣ ಮತ್ತು ಒಂದು ಸಾಮಾಜಿಕ ನ್ಯಾಯಕ್ಕೆ ಅತಿ ಹೆಚ್ಚಿನ ಕೊಡುಗೆ ಕೊಟ್ಟಿರ್ತಕ್ಕಂಥ ಬಡ್ಜೆಟು. ಅದರಿಂದ ಇದು ಬಹುಶಃ ನನಗನ್ಸುತ್ತೆ ಐತಿಹಾಸಿಕವಾದಂಥ ಒಂದು ಬಡ್ಜೆಟ್ ಇದು. ಮತ್ತು ಬೆಂಗಳೂರು ನಗರಕ್ಕೂ ಕೂಡ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟಿದ್ದಾರೆ. 3,000 ಇದ್ದಿದ್ದನ್ನು 7,000 ಕೋಟಿ ಮಾಡಿದ್ದಾರೆ. ಮತ್ತು ನೀರಾವರಿಗೆ, PWDಗೆ, ಗ್ರಾಮೀಣಾಭಿವೃದ್ಧಿಗೆ ಎಲ್ಲದಕ್ಕೂ ಕೂಡ ಒಂದು ಸಮರ್ಪಕವಾಗಿ ಕೊಟ್ಟಿದ್ದಾರೆ. ಅದರಿಂದ ಖಂಡಿತವಾಗಿಯೂ ಇದು ಒಂದು ಯಶಸ್ಸಿನ ಒಂದು ಬಡ್ಜೆಟು. ರಾಜ್ಯದ ಅಭಿವೃದ್ಧಿ ಇನ್ನೂ ವೇಗವಾಗಿ ಮುಂದೆ ಸಾಗುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಐತಿಹಾಸಿಕ ಬಡ್ಜೆಟ್ 16ನೇ ಆಯವ್ಯಯನ್ನು ಮಂಡಿಸಿದ್ದಾರೆ. ಬಹಳ ಬಹುಶಃ ವಿರೋಧ ಪಕ್ಷದವರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಅನ್ಕೊಂಡಿದ್ರು ಅಭಿವೃದ್ಧಿ ಪೂರ್ವಕವಾಗಿರುವ ಸಂತೋಷವನ್ನು ಪಡಿಸುವಂತ ಒಂದು ಫುಡ್ ಗಿಫ್ಟ್ ಇದು. ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಯೋಜನೆಗಳಿಗೆ ನಾವು ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ಅದಕ್ಕೆಲ್ಲ ಗೌರ್ಮೆಂಟ್ ಗ್ಯಾರಂಟಿಗಳನ್ನು ಕೊಟ್ಟು ಹೆಚ್ಚು ಕಮ್ಮಿ 1,00,000 ಕೋಟಿಯಷ್ಟು ವಿವಿಧ ಕಾಮಗಾರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಸಿದ್ಧತೆ ಆಗ್ತಾ ಇದೆ. ಇರಿಗೇಷನ್ಗೆ, PWD ಮತ್ತು 8,000 ಕೋಟಿ ರೂಪಾಯಿ ಎಲ್ಲ ಶಾಸಕರಿಗೆ ಕೊಡಬೇಕು ಅಂತೇಳಿ ಅದಕ್ಕೆ ಇಟ್ಟಿದೆ. 4 ಲಕ್ಷ ಕೋಟಿ ಮೀರಿದೆ. ಸಾಲ ಮಾಡಿದ್ದೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರನೂ ಸಾಲ ಮಾಡಿದೆ, ಎಲ್ಲರೂ ಸಾಲ ಮಾಡಿದೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಂಥ ಒಂದು ಬಜೆಟ್ಟು. ಸೊ ನನ್ನ 37 ವರ್ಷ, 89 ಅಸೆಂಬ್ಲಿಗೆ ಬಂದೆ, 36 ವರ್ಷ ಆಗಿದೆ. ಇದೊಂದು ಐತಿಹಾಸಿಕವಾದಂಥ ಬಜೆಟ್ಟು, ಜನಪರ ಬಜೆಟ್ಟು, ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಕೊಡಿಸುವಂಥ ಒಂದು ಬಜೆಟ್ಟು. ಸೊ ಭಾಳ ದೂರದೃಷ್ಟಿ ಇಟ್ಕೊಂಡು ಈ ಬಜೆಟನ್ನು ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. ಹೇಳಿ, ಎಲ್ಲರಿಗೂ ಓಲೈಕೆ ಮಾಡಬೇಕಲ್ಲ. ಈ ಸಮಾಜದಲ್ಲಿರೋಂಥ ಜನಕ್ಕೆಲ್ಲರೂ ಕೂಡ ನಾವು ಎಲ್ಲ ವರ್ಗದ ಜನರು ಕೂಡ ನಾವು ಸಮಾನತೆಯಿಂದ ನೋಡಬೇಕು. ನನ್ನ ಕನಸಲ್ಲ ಅಮ್ಮ, ಇದು ರಾಜ್ಯದ ಕನಸು, ದೇಶದ ಕನಸು. ಸೆಂಟ್ರಲ್ ಗೌರ್ಮೆಂಟ್ ಅಂತೂ ಕೊಡಲಿಲ್ಲ, ನಮ್ಮ ಗೌರ್ಮೆಂಟ್ ಯಾರು ಕೊಡಬೇಕಲ್ಲ, ಅದಕ್ಕೆ ಕೊಟ್ಟಿದೆ. ಹೇಳಿ, ಎಲ್ಲರಿಗೂ ಓಲೈಕೆ ಮಾಡಬೇಕಲ್ಲ. ಈ ಸಮಾಜದಲ್ಲಿರೋಂಥ ಜನಕ್ಕೆಲ್ಲರೂ ಕೂಡ ಹೇಳಿ, ಎಲ್ಲರಿಗೂ ಓಲೈಕೆ ಮಾಡಬೇಕಲ್ಲ. ಈ ಸಮಾಜದಲ್ಲಿರೋಂಥ ಜನಕ್ಕೆಲ್ಲರೂ ಕೂಡ ನಾವು ಎಲ್ಲ ವರ್ಗದ ಜನರು ಕೂಡ ನಾವು ಸಮಾನತೆಯಿಂದ ನೋಡಬೇಕು. ನನ್ನ ಕನಸಲ್ಲ ಅಮ್ಮ, ಇದು ಹೇಳಿ.